ಎಲ್ಲರಿಗೂ ನಮಸ್ಕಾರಗಳು. ಕೆಲವೊಂದು ಸಂದರ್ಭಗಳಲ್ಲಿ ಮಾತಾಡೋಕ್ಕಿಂತ ಮಾತಾಡದೇ ಇರುವುದು ಒಳ್ಳೆಯದು ಅನ್ನಿಸ್ತದೆ. ಯಾಕಂದರೆ ನಾಗಶೆಟ್ಟಿಯವರ ಬಗ್ಗೆ ಹೇಳಲಿಕ್ಕೆ ಕುಂತ್ರೆ ನನಗನ್ನಿಸ್ತದೆ ಒಂದೆರಡು ದಿನ ಸಾಲಲ್ಲ ನಮಗೆಲ್ಲ. ಮತ್ತು ಬರೀಲಿಕ್ಕೆ ಕುಂತರೆ ಅವ್ರ ಬಗ್ಗೆ ಪುಟಗಳೇ ಸಾಲದು ಬರಲಿಕ್ಕೆ. ಅಂಥ ಒಬ್ಬ ಪತ್ರಕರ್ತರು. ನಾನು ಅವರು ಸುಮಾರು 30 ವರ್ಷದ ಒಡನಾಟ ನನಗೆ ಅವರಿಗೆ. 1995ರಲ್ಲಿ ನಾನು ಉತ್ತರ ಕರ್ನಾಟಕ ಪ್ರೆಸ್ಸಿನ ಜಾಯ್ನ್ ಆದೆ. ನಾನು ಉತ್ತರ ಕರ್ನಾಟಕದ ಜಾಯ್ನ್ ಆಗುವ ಸ್ವಲ್ಪ ದಿನಕ್ಕೆ ಮೊದಲೇ ಅವರು ಉತ್ತರ ಕರ್ನಾಟಕದಿಂದ ಅವರು ಬಿಟ್ಟರು. ಗುರುಗಳು ಉತ್ತರ ಕರ್ನಾಟಕ ಪ್ರೆಸ್ನಲ್ಲಿ ರಿಪೋರ್ಟರ್ ಇದ್ದರು, ಚನ್ನಬಸವಾನಂದ ಸ್ವಾಮೀಜಿಯವರು. ಅವರು ನಾಗಶೆಟ್ಟಿಯವರು 2 ವರ್ಷ ಕೆಲಸ ಮಾಡಿದ್ದಾರೆ ಜೊತೆಯಲ್ಲಿ. ಇವರು ಹೋಗೋ ಹೊತ್ತಿನಾಗ ನಾನು ಹೋದೆ. ಹೀಗಾಗಿ 95ರಿಂದ ನನಗೆ ಅವರಿಗೆ ಒಂದು ಆತ್ಮೀಯ ಒಡನಾಟ. ನಾಗಶೆಟ್ಟಿಯವರು ಪತ್ರಕರ್ತರಲ್ಲಿಯೇ ವಿಶಿಷ್ಟ ಪತ್ರಕರ್ತರವರು, ಸಾಮಾನ್ಯ ಪತ್ರಕರ್ತರಾಗಲಿಲ್ಲ ಅವರು. ಒಬ್ಬ ನಿಜವಾದ ಪತ್ರಕರ್ತನಿಗೆ ಜನಪರವಾದಂಥ ಕಾಳಜಿ, ಸಮಾಜಪರವಾದಂಥ ಕಾಳಜಿ, ಜೀವಪರವಾದಂಥ ಕಾಳಜಿ, ಧರ್ಮಪರವಾದಂಥ ಕಾಳಜಿ ಹೆಂಗಿರಬೇಕು ಆ ರೀತಿ ಒಬ್ಬ ಪತ್ರಕರ್ತರು ನಾಗಶೆಟ್ಟಿ ಧರ್ಮಪುರ ಇದ್ದರು. ನಾವು 30 ವರ್ಷದಿಂದ ನಾವು ದೊಡ್ಡ ದೊಡ್ಡ ಪತ್ರಿಕೆಯಲ್ಲಿ ಕೆಲಸ ಮಾಡಿದೆವು. ಆದರೆ ಜನಸಾಮಾನ್ಯರೊಳಗಡೆ ಹೋಗಿ ಅವರ ಕಷ್ಟಗಳನ್ನು ಅರಿತು ಅದಕ್ಕೆ ಸ್ಪಂದನೆ ಮಾಡುವಂಥ ಏನು ಗುಣ ಇತ್ತಲ್ಲ, ಇದು ರಿಯಲ್ ಜರ್ನಲಿಸ್ಟ್ ಇದ್ದರು. ಸೊ ನಿಜಕ್ಕೂ ಕೂಡ ಅವರನ್ನು ನಾವು ಕಳೆದುಕೊಂಡು ನಮ್ಮ ಗಡಿ ಜಿಲ್ಲೆಗೆ ಪತ್ರಿಕಾ ರಂಗಕ್ಕಷ್ಟೇ ಅಲ್ಲ, ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ, ಸಾಮಾಜಿಕ ಕ್ಷೇತ್ರಕ್ಕೆ, ನಮ್ಮ ಸಾಹಿತ್ಯಿಕ ಕ್ಷೇತ್ರಕ್ಕೆ, ವಿಶೇಷವಾಗಿ ಕನ್ನಡದ ಅಭಿವೃದ್ಧಿ ಕ್ಷೇತ್ರಕ್ಕೆ, ಎಲ್ಲ ಕ್ಷೇತ್ರಕ್ಕೂ ಕೂಡ ಒಬ್ಬ ಮುಂದಾಲೋಚನೆಯ ಒಬ್ಬ ವಿಷನರಿ ಅವರು ಲೀಡರ್ ಇರಲಿಲ್ಲ. ಬಟ್ ನನ್ನ ದೃಷ್ಟಿಯಲ್ಲಿ ಅವರೊಬ್ಬ ವಿಷನರಿ ಲೀಡರ್ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೀನಿ. ದೂರದೃಷ್ಟಿತ್ವವುಳ್ಳ ಒಬ್ಬ ನಾಯಕರಿದ್ದರು. ಅಷ್ಟೊಂದು ಅವರದ ಬಗ್ಗೆ, ಸಮಾಜದ ಬಗ್ಗೆ ಅಭಿವೃದ್ಧಿ ಇತ್ತು, ಕಾಳಜಿ ಇತ್ತು, ಚಿಂತನೆ ಇತ್ತು. ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ಅವರಿಗೆ, ನಮ್ಮ KV ಹತ್ತಿರ ಆಫೀಸ್ದಲ್ಲಿ ಕೂಡ್ತಾ ಇದ್ದೆವು, ಅಥವಾ ಯರ್ನಳ್ಳಿ ಹೋಟೆಲ್ನಲ್ಲಿ ನಮ್ಮದೆಲ್ಲ ಬೈಠಕ್ ಆಯ್ತಾ ಇದ್ದಾಗ, ನಾಗಶೆಟ್ಟಿಯವರು ನಿಮ್ಮಷ್ಟು ನಾನು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದೆ ಅಂತಂದ್ರೆ, ನಿಮ್ಮಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದರೆ ನಾನು ಒಂದು ನ್ಯಾಷನಲ್ ಲೆವೆಲ್ದಾಗ ಪತ್ರಕರ್ತನ ಗುರುತಿಸ್ಕೊಳ್ಳಬಹುದಿತ್ತು ಅಂತ ಹೇಳ್ತಾ ಇದ್ದೀನಿ ಅವ್ರು ಯಾವಾಗಲೂ. ಆದರೆ ಅವ್ರು ಅಂತಾರೆ, ಇಲ್ಲ ನೀವು ಎಲ್ಲಿ ಹೋಗೋದು ಬೇಡ, ಇಲ್ಲೇ ಇರಬೇಕು, ಬೇಡ ಭಾಳ ಹೋಗೋದು ಬೇಡ, ಇಲ್ಲಿ ಕೆಲಸ ಮಾಡೋದು ಭಾಳ ಅದ ಅಂತೇಳಿ. ಅವರು ಅತ್ಯಂತ ಪ್ರೀತಿಯ ಒಂದು ವ್ಯಕ್ತಿತ್ವ. ಅವರು ಹೃದಯ ಹೆಂಗಿತ್ತಂದ್ರೆ ಬಿಲ್ಕುಲ್ ಮಗುವಿನಂಥ ನಿಷ್ಕಲ್ಮಶ ಹೃದಯ ಉಳ್ಳ ವ್ಯಕ್ತಿತ್ವ. ಅವರು ಒಳಗೆ ಏನೇನೂ ಕೋಟನ್ನು ಪ್ರಶ್ನೆನೇ ಅವ್ರ ಹತ್ರ ಬಂದಿಲ್ಲ. ನಾಗಶೆಟ್ಟಿ ಹತ್ರ ಒಳಗೆ ಏನೇನೂ ಕೋಟ್ ಇರಲಿಲ್ಲ. ಪತ್ರಕರ್ತನಾಗಿ ನಾವು ನೋಡಿ ಅನೇಕ ಪತ್ರಕರ್ತರು ಇವತ್ತು ನಮ್ಮ ಸಮಾಜದಲ್ಲಿವೆ. ಪತ್ರಕರ್ತರು ನೂರಾರು ಮುಖಗಳು ಇವತ್ತಿವೆ. ಇವತ್ತು ನಾವು ನೋಡ್ತಾ ಇದ್ದೆವು ಪತ್ರಿಕಾ ರಂಗದಲ್ಲಿ ಪತ್ರಕರ್ತರ ಮುಖಗಳು ನೂರಾರು ರೀತಿಯಲ್ಲಿವೆ. ಆದರೆ ನಾಗಶೆಟ್ಟಿಗಲ್ಲಿ ಆ ನೂರಾರು ಮುಖಗಳು ಇರಲಿಲ್ಲ. ಅವರಲ್ಲಿ ಒಂದೇ ಒಂದು ನಿಜವಾದ ಪತ್ರಕರ್ತರ ಮುಖ ಮಾತ್ರ ನಾಗಶೆಟ್ಟಿಯವರಲ್ಲಿ. ಬಹುಶಃ ನಾವು ದುರ್ದೈವಿಗಳಂತೀವಿ, ಅಂಥ ಒಬ್ಬ ಸಹಪಾಠಿಯನ್ನು ನಾವು ಕಳೆದುಕೊಂಡಿದ್ದೇವೆ. ನನಗೂ ಕೂಡ ಅವರು ಮಾರ್ಗದರ್ಶಕರಾಗಿದ್ದರು. ನಾನು ಬರೀ ಒಬ್ಬ ಅಲ್ಲಿ ಒಳ್ಳೆಯ ಲೇಖಕ ಇದ್ದಿರ್ಬೋದು, ಆದರೆ ಅವರ ಹತ್ತಿರ ಇರುವಂಥ ಒಂದು ಅನುಭವದ ಜ್ಞಾನ. ಯಾಕಂದರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಬಗ್ಗೆಯೂ ಕೂಡ ಸದಾ ಚಿಂತನೆ ಮಾಡುವಂಥ ಆ ಮನಸ್ಸಿತ್ತವರು, ಆ ಹೃದಯ ಇತ್ತು. ಅದರ ಅನುಭವ ನಮಗೆ ಅನೇಕ ಸುದ್ದಿಗಳು ಅವರನ್ನು ಕೊಟ್ಟಿದ್ದಾರೆ. ಎಲ್ಲಾದರೂ ಏನಾರ ಆದರೆ ಫೋನ್ ಮಾಡ್ತಿದ್ದರು, ಈ ಒಂದು ಸುದ್ದಿ ಮಾಡಿ ಜೋಶಿಯವರೇ ನೀವು, ಇದು ಭಾಳ ಅವಶ್ಯಕತೆ ಅದ ಅಂಥೇಳಿ. ನನಗೊಬ್ಬನಿಗಲ್ಲ, ಎಲ್ಲ ರಾಜ್ಯ ಮಟ್ಟದ ಪತ್ರಕರ್ತರಿಗೆ, TVದವರಿಗೆ ಇಮಿಡಿಯೇಟ್ ಫೋನ್ ಮಾಡ್ತಿದ್ರು. ಮತ್ತು ಎಲ್ಲರೂ ಕೂಡ ಅಷ್ಟೇ ವಿಶ್ವಾಸದಿಂದ ನಾಗಶೆಟ್ಟಿ ಹೇಳ್ಯಾರ ಅಂತಂದರೆ ಇದು ಭಾಳ ಇಂಪಾರ್ಟೆಂಟ್ ಇದೆ, ಇದು ಜೆನ್ಯೂನ್ ಇದೆ, ಇಲ್ಲಿ ಯಾವುದೇ ಇದ್ರ ಹಿಂದೆ ಯಾವುದೇ ಡ್ಯೂಲ್ ಗೇಮ್ ಏನೂ ಇಲ್ಲ, ಒಂದು ವಿಷಯ ಇದೆ ಅಂತೇಳಿ ನಾವೆಲ್ಲರೂ ಕೂಡ ಅನೇಕ ವಿಷಯಗಳನ್ನು, ಸುದ್ದಿಗಳನ್ನು, ಅವರು ಕೊಟ್ಟಂಥ ವರದಿಗಳನ್ನು ಮಾಡಿದೆವು. ಅನೇಕರಿಗೆ ನ್ಯಾಯ ಒದಗಿಸಿಕೊಡುವ ಕೆಲಸ ನಾವು ಮಾಡಿದ್ದೆವು. ಅವರು ಅಷ್ಟೇ ಬರಿತಾ ಇದ್ದಿಲ್ಲ, ಇತರರಿಗೂ ಕೂಡ ಬರೆಯುವುದಕ್ಕೆ ಪ್ರೇರಣೆ ಕೊಡ್ತಾ ಇರುವಂಥ ಶಕ್ತಿ ನಾಗಶೆಟ್ಟಿಯವ್ರ ಹತ್ರ ಇದೆ. ಎಲ್ಲ ಪತ್ರಕರ್ತರು ಎಷ್ಟು ಗೌರವ ಕೊಡ್ತೀರಿ ಅಂತಂದ್ರೆ, ನಾನು
ವಿಜಯ ಕರ್ನಾಟಕದಲ್ಲಿದ್ದೆ, ವಿಜಯವಾಣಿ ಪತ್ರಿಕೆಯಲ್ಲಿ ಕೆಲಸ ಮಾಡಿದೆ. ಇವತ್ತು ಸಂಯುಕ್ತ ಕರ್ನಾಟಕದಲ್ಲಿ ನಾನು ಅವ್ರಿಗೆ ಬೇರೆಯವ್ರಂತ ಯಾವತ್ತೂ ಯಾರೂ ತಿಳಿದೇ ಇಲ್ಲ. ಅವರು ಕೂಡ ನಮ್ಮ ಪತ್ರಿಕೆ ಒಬ್ಬ ವರದಿಗಾರರಂತೆ ನಾವೆಲ್ಲ ಭಾವಿಸಿದ್ದೇವೆ ಅವರಿಗೆ. ಅಷ್ಟೊಂದು ಅವರಿಗೆ ಸ್ವಾತಂತ್ರ್ಯ, ಅಷ್ಟೊಂದು ಅವರಿಗೆ ಪ್ರೀತಿ, ಅಷ್ಟೊಂದು ಗೌರವ, ಅಷ್ಟೊಂದು ಆದರ, ಅಷ್ಟೊಂದು ಆತ್ಮೀಯತೆ ಅವರ ಬಗ್ಗೆ ಎಲ್ಲರಿಗಿತ್ತು. ಹೀಗಾಗಿ ನಾವು ಈ ದಿನ ನೋಡ್ತಾವಂಥದ್ದು ಯಾರೂ ಅಂದುಕೊಡ್ಲಿಲ್ಲ. ಅವರ ಅಕಾಲಿಕ ನಿಧನದಿಂದ ನಾವೆಲ್ಲರೂ ನಿಜಕ್ಕೂ ಕೂಡ ಆಘಾತ ಆಗಿದ್ದೇವೆ. ನಾವು ಬಹುಶಃ ಕಳೆದ ಒಂದು ವಾರ 10 ದಿವಸ ಹಿಡಿದು ನಮಗೆ ಎಲ್ಲರಿಗೂ ಕೂಡ ಏನು ಟೀಮ್ ಇದೆ, ಆ ಟೀಮಿಗೆ ಇನ್ನೂ ನಿದ್ದೆ ಬರ್ತಾಯಿಲ್ಲ. ಇವತ್ತು ಮಧ್ಯಾಹ್ನ ನಾವು ಮಾತಾಡ್ತಾ ಇದ್ದೇವೆ, ಯಾರ ಜೊತೆಯಲ್ಲೂ ಮಾತಾಡ್ತಾ ಇದ್ದಾಗ ವಿಜಯ್ ಕುಮಾರ್ ಪರ್ಮಾ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ನಾನು ಬಾಲ್ಕಿದ್ದೀನಿ, ಸರ್ 10 ದಿನ ಆಯ್ತು ನನ್ನ ನಿದ್ದೆನೇ ಬರ್ತಾಯಿಲ್ಲ ಸರ್, ಒಂದು ದಿನ 10 ಸಲ ನೆನ್ಕೊಂಡ್ರು ಅವ್ರು ಅಂತೇಳಿ. ಎಲ್ಲರಿಗೂ ಅದೇ ರೀತಿಯಾದಂಥ ಕಾಡ್ತಾ ಇದೆ. ಸೊ ಅವರು ಸಮಾಜಕ್ಕಾಗಿ ಯಾವ ರೀತಿ ಸೇವೆ ಸಲ್ಲಿಸಿದ್ರು ನಿಜಕ್ಕೂ ಕೂಡ ಅವರು ನಮಗೆಲ್ಲರಿಗೂ ಆದರ್ಶ ಆಗಿದ್ದಾರೆ, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ. ಅವರು ನಮ್ಮ ಮಧ್ಯೆ ಇಲ್ಲ, ಆದರೂ ಕೂಡ ಅವರ ತತ್ವಗಳು, ಅವರ ಚಿಂತನೆ